ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುತ್ತಿಗೆಗಾರನೊಬ್ಬನ ಒಂದೊಂದು ಕಳಪೆ ಕಾಮಗಾರಿಗಳು ಬೆಳಕಿಗೆ ಬರುತ್ತಲಿದೆ. ಪಂಚಾಯತ್ ಅಧಿಕಾರಿಗಳನ್ನು ಕಿರುಬೆರಳಿನಲ್ಲಿ ಆಡಿಸುತ್ತಿರುವನೆಂದು ಗ್ರಾಮಸ್ಥರು ಆರೋಪಿಸುತ್ತಿರುವ ಗುತ್ತಿಗೆದಾರ ಇದೀಗ ಮಂಜೇಶ್ವರ ಗ್ರಾಮ ಪಂಚಾಯತ್ 8ನೇ ವಾರ್ಡ್ ವ್ಯಾಪ್ತಿಯ ಡಾನ್ ಬಾಸ್ಕೋ ರಸ್ತೆಗೆ ಮಂಜೂರಾದ 2.5 ಲಕ್ಷ ರೂಪಾಯಿ ಫಂಡ್ನಲ್ಲಿ ಮರುಡಾಮರೀಕರಣಗೊಳಿಸಲಾದ 150 ಚದರ ಕಿಲೋಮೀಟರ್ ರಸ್ತೆಗೂ ಕೇವಲ ತಿಂಗಳಿನ ಆಯಸ್ಸು ಲಭಿಸಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಮಳೆಗಾಲಕ್ಕೆ 1 ತಿಂಗಳಿಗೆ ಮುಂಚಿತವಾಗಿ ಕಾಮಗಾರಿ ಪೂರ್ಣಗೊಂಡ ಈ ರಸ್ತೆ ಕೂಡ ಮೊದಲ ಮಳೆಗೆ ಕುಸಿಯುವುದರ ಜೊತೆಗೆ ಮರಣಗುಂಡಿಗಳು ಪ್ರತ್ಯಕ್ಷವಾಗಿದೆ. ಈ ಬಗ್ಗೆ ಸ್ಥಳೀಯರು ಹಾಗೂ ಸಮೀಪದ ಡಾನ್ ಬಾಸ್ಕೋ ಶಾಲಾ ಮ್ಯಾನೇಜರ್ ಪಂಚಾಯತ್ ಅಧಿಕಾರಸ್ಥರಲ್ಲಿ ದೂರು ನೀಡಿದಾಗ ಅವರ ಮೇಲೆ ತಿರುಗಿಬಿದ್ದ ಅಧಿಕಾರಸ್ಥರು ಶಾಲೆಯ ಆವರಣದಿಂದ ಹರಿದು ಬರುತ್ತಿರುವ ನೀರಿನ ರಭಸಕ್ಕೆ ರಸ್ತೆ ಕುಸಿದಿರುವುದು ಎಂಬ ಆರೋಪವನ್ನು ಹೊರಿಸಿ ಗುತ್ತಿಗೆದಾರರನ್ನು ರಕ್ಷಿಸುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಆದರೆ ಪಂಚಾಯತ್ ಅಧಿಕಾರಸ್ಥರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲವೆಂಬುದಾಗಿ ಶಾಲಾ ಅಧಿಕಾರಸ್ಥರು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ವರದಿ ಮಾಡಲು ತೆರಳಿದ ವರದಿಗಾರರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದ ಸದ್ರಿ ವಾರ್ಡ್ ಸದಸ್ಯ ಅಬುಬಕ್ಕರ್ ಸಿದ್ದಿಕ್, ನಾನು ಯಾವತ್ತೂ ಗ್ರಾಮದ ಜನತೆಯೊಂದಿಗಿದ್ದೇನೆ. ಹಲವಾರು ಸಲ ನಾನು ಕೂಡ ಗುತ್ತಿಗೆದಾರನಲ್ಲಿ ರಸ್ತೆ ಸರಿಪಡಿಸಿಕೊಡುವಂತೆ ವಿನಂತಿಸಿಕೊಂಡಿದ್ದೆ. ಯಾವುದೇ ಪ್ರತಿಕ್ರಿಯೆ ಲಭಿಸದ ಕಾರಣ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಯಲ್ಲಿ ಸೇರಿಸುವಂತೆ ಬೋರ್ಡ್ ಸಭೆಯಲ್ಲಿ ವಿನಂತಿಸುವುದಾಗಿ ತಿಳಿಸಿದ್ದಾರೆ. ಕಾಮಗಾರಿಯ ಹಣವನ್ನು ಕೂಡ ಗುತ್ತಿಗೆದಾರ ಯಾವುದೇ ವಿಳಂಬವಿಲ್ಲದೆ ಪಡೆದಿದ್ದಾನೆನ್ನುವುದು ಮತ್ತೊಂದು ವಿಶೇಷ. ಪ್ರತಿದಿನ ಸವಾರರು ಮತ್ತು ವಾಹನ ಚಾಲಕರು ಈ ರಸ್ತೆಯಿಂದ ಹಾದು ಹೋಗುವುದರಿಂದ ಈ ದುರಸ್ತಿಯಿಂದ ಅವಘಡಗಳ ಸಂಭವ ಕೂಡ ಹೆಚ್ಚಾಗುತ್ತಿದೆ ಎಂಬುದು ಸ್ಥಳೀಯರ ಹೇಳಿಕೆ. ಮೊದಲ ಮಳೆಯಲ್ಲೇ ರಸ್ತೆಯ ಗುಣಾತ್ಮಕತೆ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದರು. ಈ ಬಗ್ಗೆ ಸ್ಥಳೀಯರು ಈ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಮುಂದಿಟ್ಟರು. ಯಾವುದೇ ಪ್ರತಿಕ್ರಿಯೆ ಲಭಿಸದೇ ಇರುವುದರ ವಿರುದ್ಧ ಪಂಚಾಯತ್ ಆಡಳಿತ ಮಂಡಳಿಯ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿದ್ದಾರೆ. ಗುತ್ತಿಗೆದಾರನಿಗೆ ಅಧಿಕಾರಸ್ಥರೊಂದಿಗೆ ರಹಸ್ಯ ಒಪ್ಪಂದ ಇರುವ ಕಾರಣ ಸ್ಥಳೀಯರ ಬೇಡಿಕೆಗೆ ಈತ ಕಿಂಚಿತ್ತೂ ಬೆಲೆ ಲಭಿಸುತ್ತಿಲ್ಲವೆಂಬುದಕ್ಕೆ ಇಂಥ ಘಟನೆಗಳು ಇನ್ನಷ್ಟು പുഷ്ടി നീടുത്തിരുವುದಾಗಿ സ്ഥലീയರು ಹೇಳುತ್ತಿದ್ದಾರೆ. നമുക്ക് റൈഷു സാർ ഇത് റോഡ് തരാന്ന് പറഞ്ഞ് റോഡ് കിട്ടിയിട്ടുണ്ട്. പക്ഷേ റോഡ് ഇട്ടത് മാർച്ച് മാസത്തിലാണ്. ജൂണിൻ്റെ ഫസ്റ്റ് മഴയ്ക്ക് തന്നെ അതെല്ലാം പോയി. പിന്നെ അതുമാത്രമല്ല, ഇത് JCB കൊണ്ട് ഒത്തിരി ഇത്ര ദൂരം ഉണ്ടെന്ന് പറഞ്ഞാൽ അത്ര ദൂരം കിളച്ചത് പിന്നെ പറഞ്ഞു അത്ര ദൂരം ഇല്ലെന്ന് പറഞ്ഞ് കുറച്ചിട്ട് പിന്നെ ഇട്ടത് ശരിയായിട്ടില്ല, എല്ലാം പോയിട്ടുണ്ട്. നമ്മൾ പറഞ്ഞപ്പോൾ നമ്മുടെ ബാത്റൂമിൻ്റെ വെള്ളം വിടുന്നുണ്ടെന്നാണ് പരാതി. അപ്പോൾ ഞാൻ പ്രസിഡൻറ്റ് പറഞ്ഞു അവർ LGDക്കാർ ആരെങ്കിലും വരും, എഞ്ചിനീയേഴ്സ് വരും, വന്ന് നോക്കുമെന്ന് പറഞ്ഞു. ഇതുവരെ എഞ്ചിനീയേഴ്സ് ആവട്ടെ ആരാവട്ടെ വന്ന് നോക്കിയിട്ടില്ല. റൈഷു സാറിനെ നമ്മൾ കാണുന്നുണ്ട്, പക്ഷേ ഒന്നും നടക്കുന്നില്ല എന്നുള്ളതാണ് സത്യം. ರೇಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.